ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನಿವತ್ತು ಮಂಡಕ್ಕಿ ಹೆಂಗೆ ಮಾಡೋದಂತ ತೋರ್ಸಾಕಿದ್ದೀನಿ ರೀ, ಉತ್ತರ ಕರ್ನಾಟಕ ಸ್ಟೈಲ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊರಿ. ಮಂಡಕ್ಕಿ ಅಂತ ಭಾರಿ ಆಗಿದ್ದೀವಿ ರೀ, ಬರ್ರಿ ನೋಡೋಣಂತ ಹೆಂಗೆ ಮಾಡೋದ. ನಾನಿಲ್ಲಿ 2 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೀನಿ. ಇದರಲ್ಲಿ ಅರ್ಧ ಒಗ್ಗರ್ನಿಗೆ ಬೇಕು ರೀ, ಅರ್ಧ ಮ್ಯಾಗ ಗಾರ್ನಿಷಿಂಗ್ ಬೇಕು, ಮತ್ತು ಟೊಮ್ಯಾಟೊ ಅರ್ಧ, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ ಒಂದು 3 ಕಟ್ ಮಾಡಿಟ್ಕೊಂಡೀನಿ, ಆಮೇಲೆ ಕರಿಬೇವು, ಮತ್ತು ಇದು ಪುಟಾಣಿ ಪುಡಿ ರೀ. ನಾನು ಪುಟಾಣಿನ ಈ ಥರ ಮಿಕ್ಸಿಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ. ನೀವು ಈ ಥರ ಪುಟಾಣಿ ಪುಡಿ ಮಾಡ್ಕೊಂಡು ಇಟ್ಕೊರಿ. ಆಮೇಲೆ ಹುಣಸೆ ಹಣ್ಣು ನಾನಿಲ್ಲಿ ಒಂದು 10 ನಿಮಿಷ ಮುಂಚೆನ ನೆನೆಸಿಟ್ಕೊಂಡೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಬೆಲ್ಲ ರೀ, 1 ಸ್ಪೂನ್ ಆಗೋಷ್ಟು ಬೆಲ್ಲ ಆದ್ರೆ ಸಾಕ್ರಿ. ಇವಾಗ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಳಕತ್ತೇನೆ ರೀ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಎಣ್ಣೆ ಹಾಕೊಂಡ ನಂತರ ನಾನಿಲ್ಲಿ ಎಣ್ಣೆ ಕಾದೈತೆ ರೀ, ಸಾಸಿವೆ ಹಾಕ್ಕೊಳಕತ್ತೇನೆ ರೀ. ಸಾಸಿವೆ ಒಂದು ಸ್ವಲ್ಪ ಚಟ್ಪಟ್ಟ ನಂತರ ಜೀರಿಗೆ ಹಾಕ್ಕೊಳಕತ್ತೇನೆ ರೀ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋಬೇಕು ರೀ. ಮತ್ತು ಇಲ್ಲಿ ನಾನು ಕರಿಬೇವು ಹಾಕ್ಕೊಳಕತ್ತೇನೆ ರೀ. ಕರಿಬೇವು ಎಲ್ಲ ಸಿಡಿದ ನಂತರ ಇವಾಗ ಹಸಿ ಮೆಣಸಿನ್ಕಾಯಿ ಏನು ಹೆಂಚಿಟ್ಕೊಂಡಿದ್ದೀವಲ್ಲ ರೀ ಅವ್ನು ಹಾಕ್ಕೊಂಡ್ರಿ. ಅವನೊಂದು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣ್ರಿ. ಎಣ್ಣೆಯಾಗ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಉಳ್ಳಾಗಡ್ಡಿ ಏನು ಕಟ್ ಮಾಡಿಟ್ಕೊಂಡಿನಲ್ಲ ರೀ, ಅದ್ರಾಗ ಅರ್ಧ ಉಳ್ಳಾಗಡ್ಡಿನ ನಾನು ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಇನ್ನು ಅರ್ಧ ಗಾರ್ನಿಷಿಗೆ ಇಟ್ಕೊಂಡೇನಿ ರೀ. ಇವಾಗ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಒಳಗೆ ಬರ್ಬೇಕು ರೀ, ಅಂದ್ರೆ ಚಲೋ ಆಗ್ತಾವೆ ರೀ. ನೋಡಿರಿ ಇಲ್ಲಿ ನೀವು ಇದೇ ಟೈಮ್ದಾಗ ಟೊಮ್ಯಾಟೊ ಸಹ ಹಾಕೋಬೋದು ರೀ, ಉಳ್ಳಾಗಡ್ಡಿ ಫ್ರೈ ಆದ ನಂತರ. ಬಟ್ ನಾನು ಇಲ್ಲಿ ಟೊಮ್ಯಾಟೊನ ಸ್ಕಿಪ್ ಮಾಡ್ಕೊಂಡೇನಿ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ರೀ ನಾನಿಲ್ಲಿ. ನೀವು ಬೇಕಾದ್ರೆ ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೋದು ರೀ, ನಾನಿಲ್ಲಿ ಮಾಡ್ಕೊಳಕತ್ತಿಲ್ಲ. 1/4 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡೇನಿ ರೀ. ನಾನಿಲ್ಲಿ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೇನೆ ರೀ. ನೀವು ನೋಡ್ಕೊಂಡು ಖಾರದ ಪುಡಿ ಎಷ್ಟು ಬೇಕಲ್ರಿ ಅಷ್ಟು ಹಾಕೋಬೋದು. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡೇನಿ ರೀ. ಆಮೇಲೆ ಇವಾಗ ಏನು ನಾನು ಹುಣಸೆ ಹಣ್ಣೇನೆ ಇಟ್ಕೊಂಡಿನಲ್ಲ ರೀ, ಅದನ್ನ ಕೈಯಿಂದ ಈ ಥರ ಕಿವುಚಿ ನಾನು ರಸ ಅಷ್ಟು ಹಾಕ್ಕೊಳಕತ್ತೇನೆ ರೀ. ಮತ್ತು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಕುದೀತೈತೆ ಅನ್ನುವಾಗ ನಾವು ಬೆಲ್ಲ ಹಾಕೋಬೇಕು ರೀ. 1 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕೊಂಡೇನಿ ರೀ ನಾನು. ಇದು ಒಂದು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ರೀ. ಇದು ಚಲೋ ತಂಗೆ ಫ್ರೈ ಆದ ನಂತರ ನಾನಿಲ್ಲಿ ಪುಟಾಣಿ ಪುಡಿ ಏನು ಮಾಡಿಟ್ಕೊಂಡಿರ್ತೇನಲ್ಲ ರೀ, ಅದನ್ನ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳಕತ್ತೇನೆ ರೀ. ಇದನ್ನು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊಂಡು ಈ ಥರ ಬಂದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಳಕತ್ತೇನೆ ರೀ. ಕೊತ್ತಂಬರಿನ ನಾನು ಆ್ಯಡ್ ಮಾಡ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡ್ಕೊತೇನೆ ರೀ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡೇನಿ ನಾನು. ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಚುಮರಿ ತೊಗೊಂಡೇನಿ ರೀ. ಏನು ಸ್ಟ್ರೀಟ್ ಸೈಡ್ ಮಾಡ್ತಾರಲ್ರಿ ಅದೇ ಟೈಪ ಮಾಡಾಕತ್ತೇನೆ ರೀ ನಾನು ಗಿರ್ಮಿಟಿಲ್ಲಿ. ನೋಡ್ರಿ ಇಲ್ಲಿ ನಾನಿವಾಗ ಅದನ್ನೇನು ಒಗ್ಗರಣೆ ಮಾಡಿಟ್ಕೊಂಡಲ್ರಿ ಅದನ್ನು ಆ್ಯಡ್ ಮಾಡ್ಕೊಂಡು 1 ಸ್ಪೂನ್ ಆಗುವಷ್ಟು ಪುಟಾಣಿ ಪುಡಿ ಹಾಕ್ಕೊಂಡು ಮ್ಯಾಗ ಗಾರ್ನಿಷಿಗೆ ಆನಿಯನ್ನು ಮತ್ತು ಕೊತ್ತಂಬರಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನೀವು ಈ ಥರ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಭಾರಿ ಮಸ್ತ್ ಆಗ್ತಾವೆ ರೀ. ಮತ್ತು ನೀವು ಎಲ್ಲ ಚುಮರಿಗೂ ಏನು ಒಗ್ಗರಣೆ ಮಾಡಿರ್ತೀರಲ್ಲ ಅದನ್ನ ಹಾಕ್ದಂಗೆ ರೀ, ಮಿಕ್ಸ್ ಮಾಡ್ಕೋದಂಗೆ ಎಷ್ಟು ಬೇಕಲ್ರಿ ಅಷ್ಟು ತೊಗೊಂಡು ನೀವು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ರೀ. ಇಲ್ಲ ಅಂದ್ರೆ ಎಲ್ಲ ಆಗ್ತಾವೆ ರೀ ಚುಮರಿ, ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ರೀ. ನಿಮ್ಗೆ ಯಾವಾಗ ಎಷ್ಟು ಬೇಕು ಅನ್ನಿಸ್ತೈತಲ್ರಿ ಅಷ್ಟು ತಗೋದು ಒಗ್ಗರಣೆ ಮಿಕ್ಸ್ ಮಾಡ್ಕೋದು ತಿನ್ನೋದು ಮಾಡ್ಬೇಕು ರೀ. ನೀವು ಒಗ್ಗರಣೆನೂ ಯಾರ್ದು ಸಹ ಇಟ್ಕೋಬೋದು ರೀ. ನಾನಿಲ್ಲಿ ಮಂಡಕ್ಕಿ ಜೋಡಿ ಮಿರ್ಚಿನೂ ಮಾಡ್ಕೊಂಡೇನಿ ರೀ. ಮಂಡಕ್ಕಿ ಜೋಡಿ ಮಿರ್ಚಿ ಇಲ್ಲಂದ್ರೆ ಅದು ಕಾಂಬಿನೇಷನ್ ಅಲ್ರಿ. ನಿಮ್ಗೇನಾದರೂ ಮಿರ್ಚಿ ರೆಸಿಪಿ ಬೇಕಾತಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ರೆಸಿಪಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ರೀ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅದು ಭಾರಿ ಮಸ್ತ್ ರೀ. ಏನಾದರೂ ಸ್ಕೂಲ್ದಿಂದ ಹುಡುಗರು ಬಂದ ನಂತರ ಈ ಥರ ಮಾಡಿಕೊಡ್ರಿ, ಭಾರಿ ಇಷ್ಟಪಟ್ಟು ತಿಂತಾರೆ ರೀ. ಮತ್ತು ನಿಮ್ಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.